ಬಂತು ಶ್ರೀಲಂಕಾ, ತೆಂಗಿನ ಮರ, ದೋಣಿ, ಸಮುದ್ರ, 38 ಡಿಗ್ರಿ ಸೆಲ್ಸಿಯಸ್. ಟೈಟ್ಲ್ ಕಾರ್ಡೇ ಹೆಂಗಿದೆ, ಇನ್ ಫಿಲ್ಮ್ ಹೆಂಗಿರ್ಬೋದು? ಎಲ್ಲಿಗಾರು ದೂರ ಹೋಗಲು ಇದಕ್ಕಿನ ಅರಬ್ಬಿ ಸಮುದ್ರ ತೀರಕ್ಕೆ ನಾವು ಬಂದಿದ್ದೇವೆ. ಹೆಂಗಿದೆ, ಸಖತ್ತಾಗಿದೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ, ವ್ಯೂ ಸಕ್ಕತ್ತಾಗಿದೆ ಗೈಸ್. ಇದು ಮಾತ್ರ ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ. ಮೇಲಿಂದ ಸಖತ್ತಾಗಿದೆ, ಎಕ್ಸ್ಪ್ಲೋರ್ ಮಾಡ್ಬೋದು. ಸಖತ್ತಾಗಿದೆ ಗೈಸ್, ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾನು ಎಲ್ಲಿ ಹೋಗ್ತಿರೋದು ಏನು ಅಂತೇಳಿ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಮುಂದೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಹೋಗ್ತು ಅಲ್ಲಿಂದ ಇಲ್ಲೇನ ತಿಂಡಿ ಮುಗ್ಕೊಂಡಿದ್ದೆ, ಯಾವುದೋ ಹೋಟ್ಲು ದುರ್ಗ ಅಂತೇಳಿ. ಚೆನ್ನಾಗಿತ್ತು ತಿಂಡಿ ಮಾತ್ರ ಚೆನ್ನಾಗಿತ್ತು. ಗೈಸ್, ವೆಲ್ಕಮ್ ಟು ಉಡುಪಿ. ಉಡುಪಿ ಅಂತ ನೆನಪಾಗಲ್ಲ. ಫಸ್ಟ್ ಆಫ್ ಆಲ್ ಶ್ರೀಕೃಷ್ಣ ಮಠ, ಆ್ಯಂಡ್ ಆಲ್ವೇಸ್ ಶ್ರೀಕೃಷ್ಣ ಮಠ ಇಸ್ ವೆರಿ ಬ್ಯೂಟಿಫುಲ್. ಶ್ರೀಕೃಷ್ಣ ಮಠ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತೇಳಿ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ನಾನಿಲ್ಲಿ ಬರ್ತಿರೋ 3ನೇ ಸಲ. ಸಖತ್ತಾಗಿದೆ ಅಂತೂ. ಎಷ್ಟು ಸಲ ಬಂದರೂ ಬೇಜಾರೇನು ಆಗಲ್ಲ, ಸಖತ್ತಾಗಿದೆ. ಅಂದರೆ ಟೂರಿಸ್ಟ್ಗಳು ಜಾಸ್ತಿ ಗೈಸ್ ಇಲ್ಲಿ. ಏನಂದರೆ ಟೂರಿಸ್ಟ್ಗಳು ಇಲ್ಲಿ ನಿಯರ್ ಬೈ ಪೀಪಲ್ಸ್ಗಿಂತ ಟೂರಿಸ್ಟ್ಗಳು ಹೆಚ್ಚೆಚ್ಚು ಆಗಮಿಸ್ತಾ ಇರ್ತಾರೆ ಇಲ್ಲಿಗೆ. ಎಷ್ಟು ಸಲ ನೋಡಿದ್ರೆ ಬೇಜಾರು ಅಂತೂ ಆಗಲ್ಲ, ಸಖತ್ತಾಗಿದೆ. ಇದು ಗೀತಾ ಮಹಲ್ ಅಂತ ಹೇಳಿದ್ರೆ ಎಷ್ಟು ಸಲ ಬಂದರೂ ಬೇಜಾರಾಗಲ್ಲ, ಸಖತ್ತಾಗಿದೆ. ಇಲ್ಲಿನ ಹಳೆ ವೈಭವಗಳು ಮತ್ತು ಹಳೆ ಇದನ್ನೆಲ್ಲ ನೋಡಿಬಿಟ್ರೆ ಸಖತ್ತಾಗಿದೆ. ಹಳೆ ಫೀಚರ್ಸು. ಒಂದು ನಿಮಿಷ. ಮತ್ತು ಇಲ್ಲಿ ಇಲ್ಲೇನೋ ಭಜನೆ ಎಲ್ಲ ಮಾಡ್ತಾ ಇರ್ತಾರೆ ಗೈಸ್. ನೋಡಿ ಎಷ್ಟು ಇವಾಗ ಈಗಿನ ಜನ್ರೇಷನಲ್ಲಿ ಏನಂದರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಕಡಿಮೆ ಆಗ್ತಾಯಿದೆ. ಹೆಚ್ಚೆಚ್ಚು ಜನ ಯಾವುದು ಅಂದರೆ ಸೋಷಿಯಲ್ ಮೀಡಿಯಾ ಅದು ಇದು ಅಂತೇಳಿ ಅದರಲ್ಲೇ ಮುಳುಗೋಗಿರ್ತಾರೆ. ಹಾಗಾಗಿ ಯಾರು ದೇವಸ್ಥಾನ ಗೀತ ಅದು ಇದು ಅಂತೇಳಿ ಯಾರು ಹೆಚ್ಚಿನಾಗಿ ಇದು ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ನಾನು ನೋಡೋಣ ಅಂತೇಳಿ ಬಂದಿದ್ದೀನಿ. ಸೊ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಏನೇನಿದೆ ಅಂತೇಳಿ. ನನಗೂ ಅಷ್ಟು ನಾನು 3 ಸಲ ಬಂದಿದ್ರು ಅಂಥದ್ದೇನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿಲ್ಲ. ನೋಡಬೇಕು ಇಲ್ಲಿ ಏನೇನಿದೆ ಅಂತೇಳಿ. ಹಂಗೆ ಗೊತ್ತಿಲ್ಲ ಏನೇನು ಇರ್ಬೋದು ಅಂತೇಳಿ. ನೋಡ್ತೀನಿ ಏನೇನಿದೆ ಅಂತೇಳಿ, ಏನೇನು ತೋರಿಸ್ಬೇಕಾಗುತ್ತೆ ಅಂತೇಳಿ ಎಲ್ಲ ತೋರಿಸ್ಕೊಂಡು ಇದೊಂದು ಎಂಟ್ರೆನ್ಸು. ಮತ್ತು ಆ ಕಡೆಯಿಂದನೂ ಹೋಗ್ಬೋದು, ಮೇಲಿಂದನೂ ಹೋಗ್ಬೋದು, ಸುಮಾರು ಕಡೆಯಿಂದ ಹೋಗ್ಬೋದು. ಸೊ ಅಲ್ಲಿಂದ ಹೋಗೋಕ್ಕಾಗುತ್ತೆ ತೋರಿಸ್ತೀನಿ. ಎಲ್ಲಿಂದ ಹೋಗೋಕ್ಕಾಗುತ್ತೆ ಅಲ್ಲಿಂದ ಹೋಗ್ಬೋದು. ಎರಡು ನನಗೆ ಗೊತ್ತಿರೋ ಪ್ರಕಾರ 2 ಎಂಟ್ರೆನ್ಸ್ ಇದೆ. ಒಂದು ಈ ಎಂಟ್ರೆನ್ಸು, ಮತ್ತೊಂದು ಏನು ತೋರಿಸ್ತೀನಿ ಬರ್ರಿ. ಇದೊಂದು ಗೀತಾ ಮಹಲ್ ಅಂತೇಳಿ. ಇಲ್ಲಿ ಮತ್ತು ಅಲ್ಲಿ ಇನ್ನೊಂದು ಕಡೆನೂ ಭಜನೆ ಮಾಡ್ತಾನೆ ಇರ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಸೀದಾ ಬಂದ ತಕ್ಷಣ ಇಲ್ಲೊಂದು ಎಂಟ್ರೆನ್ಸ್ ಇದೆ. ಇಲ್ಲಿ ಫಸ್ಟು ಒಳಗೆ ಹೋಗೋದಕ್ಕಿಂತನೂ ಅಂದರೆ ಅಲ್ಲೊಂದು ಎಂಟ್ರೆನ್ಸ್ ಇದೆ, ಅದು ಅಲ್ಲಿ ನಿಮಗೆ ಕಾಣ್ತಿರ್ಬೋದು. ಅದೊಂದು ಎಂಟ್ರೆನ್ಸ್ಗಿಂತನೂ ಫಸ್ಟು ಒಳಗಡೆ ಏನೋ ತೋರಿಸೋಕ್ಕಿಂತನೂ ಹೊರಗಡೆ ಏನಾದರೂ ತೋರಿಸೋದು ಮುಖ್ಯ. ಇಲ್ಲಿ ನೋಡಿರಿ 3 ಗೋಪುರ ಏನೋ ಇದಾವೆ. ಸೊ ಏನಂದರೆ ಫಸ್ಟ್ ಒಳಗೆ ಹೋಗ್ಬಿಟ್ಟು ಎಲ್ಲರೂ ತೋರಿಸಿದ್ರೆ ಏನು ಚೆನ್ನಾಗಿರಲ್ಲ ಅನಿಸುತ್ತೆ. ಸಕ್ಕತ್ತಾಗಿದೆ ಗೈಸ್, ವೈಬ್ ಮಾತ್ರ ಸಕ್ಕತ್ತಾಗಿದೆ. ನೀವು ಒಂದ್ಸಲಿ ಬನ್ನಿ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೋಡುವಂಥದ್ದು ಸಾಂಸ್ಕೃತಿಕತೆಯನ್ನು ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ. ಅಂದರೆ ಹಾಗೆ ಹಳೆಯದೆಲ್ಲ ಹಾಗೆ ಏನು ಹಾಳು ಮಾಡ್ದಿರ ಹಾಗೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಟೂರಿಸ್ಟ್ಗಳು ಜಾಸ್ತಿ ಗೈಸ್, ಇಲ್ಲಿಂದ ಟೂರಿಸ್ಟ್ಗಳು ಜಾಸ್ತಿ. ಸುತ್ತಮುತ್ತ ಏನಿದೆ ಅಂತೇಳಿ ನೋಡಬೇಕು. ಅಂದರೆ ಸುಮಾರು ಟೈಮ್ ಹಿಡಿಯಿದೆ ತೋರ್ಸೋಕ್ಕೆಲ್ಲ. ಅಂದರೆ ಇವಾಗ ಉಡುಪಿ ಅಂದರೆ ಸುಮಾರು ಫಸ್ಟ್ ನೆನಪಾಗೋದೇ ಶ್ರೀಕೃಷ್ಣ ಮಠದಿಂದನೇ ಶುರು ಮಾಡಬೇಕು. ಯಾಕಂದರೆ ಫಸ್ಟು ಉಡುಪಿ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದೇ ಶ್ರೀಕೃಷ್ಣ ಮಠ.
ಹಾಗಾಗಿ ನಾನು ಉಡುಪಿಗೆ ಫಸ್ಟು ಶ್ರೀಕೃಷ್ಣ ಮಠಕ್ಕೆ ಬಂದೆ. ಆಮೇಲೆ ಉಡುಪಿ ಅಂದರೆ ಸುಮಾರು ಪ್ಲೇಸ್ ಎಲ್ಲ ಇದ್ದಾವೆ, ಸಕ್ಕತ್ತಾಗಿರೋ ಪ್ಲೇಸ್ಗಳೆಲ್ಲ ಇದ್ದಾವೆ. ನೋಡೋಣ ಏನಾಗುತ್ತೆ ಅಂತೇಳಿ. ಆದಷ್ಟು ನಾನು ಕವರ್ ಮಾಡ್ತೀನಿ ಇವತ್ತು. ನೋಡೋಣ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್, ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಸೆಕೆ ಇದೆ ಅಂತೇಳಿ. ಆ ಕಡೆಯಿಂದ ಹೋಲಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಸೆಕೆ ಮತ್ತು ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲೇನಂದರೆ ಅಲ್ಲಿಂದ ಒಂದು ಎಂಟ್ರೆನ್ಸ್ ಇತ್ತಲ್ಲ, ಹಾಗೆ ಇಲ್ಲೂ ಒಂದು ಎಂಟ್ರೆನ್ಸ್ ಇದೆ. ಆ ಕಡೆಯಿಂದ ಬಂದರೆ ಹಿಂಗೆ ಸುತ್ತಾಕಿ ಬರಬೇಕು. ಬಂದರೆ ಹೊರಗಡೆಯಿಂದ ತೋರಿಸೋದ್ರೆ ಇಷ್ಟೇ ತೋರಿಸ್ಬೋದು. ಸೊ ಅಲ್ಲಿಂದ ತೋರಿಸೋದ್ರೆ ಇಷ್ಟೇ. ಈ ಕಡೆಯಿಂದ ಬಂತು ಅಂದರೆ ಇಲ್ಲೂ ಫುಲ್ಲು ರಥ, ಇಲ್ಲಿ ಸುಮಾರು ರಥಗಳಿದ್ದಾವೆ ಗೈಸ್. ಅಲ್ಲಿ ಗೀತಾ ಮಂದಿರ ಅಂತ ಇತ್ತಲ್ಲ, ಅಲ್ಲಿ ಆ ಕಡೆ ಸೈಡ್ ಖುಷಿ ತೋರಿಸಿದಲ್ಲ, ಅದರಲ್ಲಿ ಸೇಮ್ ಇದೇ ಥರನೇ ಅಲ್ಲಿ ಭಜನೆ ಮಾಡ್ತಿದ್ದಾರಲ್ಲ, ಹಾಗೆ ಭಜನೆ ಮಾಡ್ತಿರ್ತಾರೆ. ಇದು ಕನಕನ ಕಿಂಡಿ ಅಂತ ಈ ಕಡೆಯಿಂದ ಬಂತಂದರೆ ಇಲ್ಲೂ ಒಂದು ರಥ ಇದೆ. ಸೊ ಇಲ್ಲೂ ಒಂದು ದೊಡ್ಡ ರಥ ಇದೆ. ಹೀಗೆ ಇಲ್ಲಿಂದ ಆ ಕಡೆಯಿಂದನೂ ಒಳಗೆ ಹೋಗ್ಬೋದು, ಮತ್ತು ಇಲ್ಲಿಂದ ಹಿಂಗೆ ಒಳಗೆ ಬಿಡಲ್ಲ. ಇದು ಮೇನ್ ಎಂಟ್ರೆನ್ಸು. ಆಮೇಲೆ ಈಗ ನಾನು ಒಳಗೆ ಹೋಗ್ಬೇಕಂದ್ರೆ ಆ ಕಡೆಯಿಂದನೇ ಬರಬೇಕು. ಆ ಕಡೆಯಿಂದ ಹತ್ತಿ ಒಳಗಿಂದ ಬಂದರೆ ಇಲ್ಲಿ ಎಂಟ್ರೆನ್ಸ್ ಸಿಗುತ್ತೆ. ಇವಾಗ ನೋಡೋಣ, ಬನ್ನಿ ಆ ಕಡೆಯಿಂದನೇ ಬರೋಣ. ಅಂತ ಅಂದರೆ ಒಳಗೆ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡೋಲ್ಲ. ಯಾವುದೇ ದೇವಸ್ಥಾನ ಆದರೂ ಒಳಗಡೆ ದೇವ್ರನ್ನ ತೋರ್ಸೋಕ್ಕೆ ಬಿಡೋಲ್ಲ. ಸೊ ನನ್ನ ಪ್ರಕಾರ ಇಲ್ಲೂ ಹಂಗೆ ಅನಿಸುತ್ತೆ, ಸ್ಟ್ರಿಕ್ಟ್ ಅನಿಸುತ್ತೆ. ಒಳಗೆಲ್ಲ ದೇವಸ್ಥಾನಕ್ಕೆ ತೋರ್ಸೋಕ್ಕೆ ಬಿಡೋಲ್ಲ. ನಾನು ಟ್ರೈ ಮಾಡ್ತೀನಿ, ಆದರೆ ತೋರ್ಸೋಕ್ಕೆಲ್ಲ ಬಿಡೋಲ್ಲ. ಹೆಂಗೆ ತೋರ್ಸೋಕ್ಕೆ ಬಿಡ್ತಾರೆ ಒಳಗಡೆ? ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ರಿಸ್ಟ್ರಿಕ್ಷನ್ಸ್ ಎಲ್ಲ ಹಾಕಿರ್ತಾರೆ. ಅಲ್ಲಿ ಒಳಗಡೆ ಫೋನೆಲ್ಲ ಯೂಸ್ ಮಾಡೋಂಗಿಲ್ಲ, ಕ್ಯಾಮ್ರಾ ಫೋಟೋ ತೆಗಿಯೋಂಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ ಹಾಕಿರ್ತಾರೆ. ಅದನ್ನ ಫಾಲೋ ಮಾಡಲೇಬೇಕು. ಅವ್ರನ್ನ ನೋಡಿದ್ಮೇಲೆ ಫಾಲೋ ಮಾಡಲೇಬೇಕು. ಹಾಗಾಗಿ ಅಲ್ಲಿ ಒಳಗಡೆ ತೋರ್ಸೋಕ್ಕೆ ಬಿಡೋಲ್ಲ ಅನ್ಕೊತೀನಿ. ಎಲ್ಲಾದರೂ ಅಕಸ್ಮಾತ್ ತೋರ್ಸೋಕ್ಕೆ ಬಿಟ್ಟರೆ ತೋರಿಸಿ. ಇಲ್ಲ ಒಳಗಡೆ ಮೊಬೈಲೆಲ್ಲ ಅಲೋ ಇಲ್ಲ, ಮೊಬೈಲ್ ಇಟ್ಕೊಂಡು ಹೋಗಿಲ್ಲ ಒಳಗಡೆ. ಮತ್ತು ಬರೆಯನ್ನು ಶರ್ಟು ಗಿಟ್ಟು ಎಲ್ಲ ತೆಗಿಬೇಕು, ತಪ್ಪದೆ ಹೋಗ್ಬೇಕು. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಫೈನಲಿ ನಾನು ಉಡುಪಿ ಮತ್ತು ಶ್ರೀಕೃಷ್ಣ ಮಠ ಎಲ್ಲ ಮುಗಿಸ್ಕೊಂಡಿದ್ದೆ. ಇಲ್ಲಿ ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ नहीं आपको आपके कब आना उस टाइम आया तो परवाने ऐसे ಹಲೋ ಅಣ್ಣ, ಅವಳು 220 ರೂಪಾಯಿ ಡೈರೆಕ್ಟ್ ಪಾಡೋಡು ಎಡೆ ಪಾಡೋಡು ಅಂಗಡಿಗೆ ಅಂಗಡಿ ಸ್ಕ್ಯಾನರ್ ನೋಡಕ್ಕೆ ತರಕಾರಿ ಅಂಗಡಿ ಯಾವ ಉತಾರೆಂगे नहीं भाई उतारेंगे नहीं उतारनी पड़ेगी भाई, मैं तो नहीं है पसीने आने से कोई नहीं आ जाओ। गाइस फाइनली बोटिंग देख सकते हैं कि यहाँ से कितनी बढ़िया है, पर कोई तेरी लेगा नहीं भाई फोटो, पता है मुझे। ನಿಮ್ಗೆ ಬರಲ್ಲ, ಕಟ್ ಮಾಡ್ತೀನಿ. ಹಾಂ, ಇವಾಗ ಎಂತ ಮಾಡಬೇಕು? ಆಯ್ತು ಹಿಡ್ಕ, ನಾನು ನಂಗೆ ತೋರಿಸಿ. ಹಾಂ ಹೇಳ್ರಿ. ಈ ಥರನಾ? ಹಾಂ, ಈ ಥರ ರೈಟಲ್ಲಿ ಮಾತಾಡಿದ್ರೆ ಲೆಫ್ಟ್ ಬರ್ತದೆ, ಲೆಫ್ಟಲ್ಲಿ ಮಾಡಿದ್ರೆ ರೈಟ್ ಎರಡು ಸೈಡ್ ಕೂಡ ಮಾಡಿದ್ರೆ ಸ್ಟ್ರೈಟ್ ಮುಂದೆ ಹೋಗ್ತದೆ. ಹೌದಾ? ನೀವು ಬರಲ್ಲ? ನಾವು ನೀವು ಸರಿ ಆಯ್ತು. ಎರಡು ಸೈಡ್ ಕೂಡ ಮಾಡಿದ್ರೆ ಮುಂದೆ ಹೋಗ್ತದೆ. ಲೆಫ್ಟಿಗೆ ಮಾಡಿದ್ರೆ ರೈಟಿಗೆ ಹೋಗುತ್ತೆ. ಇದನ್ನ ಇರ್ತಲ್ಲ, ಇದು ಈ ಥರ ಇಟ್ಕೋಬೇಕು. ಈ ಸೈಡ್ ಪೊಸಿಷನ್ ಈ ಥರ ಮಾಡಿದ್ರೆ ಹೋಗಿದ್ರೆ, ಈ ಥರ ಇಟ್ಕೋದ್ರೆ ನೀವು ಮಾಡುವಾಗ ನೋಡಿ, ಒಂದ್ಸಲ ಹೀಗೆ ಮಾಡಿ, ಒಂದ್ಸಲ ಹೀಗೆ ಸ್ಟ್ರೈಟ್ ಮುಂದೆ ಹೋಗ್ತದೆ. ಸಾಡ್ಕೊಂಬೇಕು ತಾನೆ.